ಹಿಂಗೆ ಹಿಂಗೆ ಕೆಲಸ ಮಾಡದೆ ಸುಮ್ಮನೆ ಕುಂತ್ರೆ ಹೆಂಗೆ ಅಂತ. ಸುಮ್ನೆ ಕೂತ್ರೆ ಊಟ ಬೇಕಲ್ಲ ನಮಗೆ. ಎಲ್ಲಿ ಕೆಲಸನೇ ಮಾಡ್ತಾ ಇಲ್ಲ, ಸುಮ್ಮನೆ ನೀವು ಕಾಲಹರಣ ಮಾಡ್ತಿದ್ದೀರಿ. ಇಲ್ಲ ನೋಡಿ ಅಲ್ಲಿ ನಿಮ್ಮ ಯಜಮಾನ್ರು ನೋಡಿದ್ರೆ ನಿಮ್ಗೆ ಮತ್ತೆ ಸಂಬಳ ಹೆಂಗೆ ಕೊಡೋದು ಅಂತ. ಸ್ನೇಹಿತರೆ, ನಾನೀಗ ಹಾಸನದ ಹಳ್ಳಿಯೊಂದರಲ್ಲಿದ್ದೀನಿ. ಇಲ್ಲಿ ತೋಟದಲ್ಲಿದ್ದೀನಿ. ಆ್ಯಕ್ಚುಲಿ ಈ ತೋಟದಲ್ಲಿ ಶುಂಠಿ ಬೆಳೀತಾರೆ. ಅಲ್ಲಿ ಕೆಲಸದವ್ರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಅವರು ಹೇಗೆ ಕೆಲಸ ಮಾಡ್ತಾರೆ ಅಂತ ನೋಡೋಣ. ಕಮ್ ನೋಡಿ, ಇಲ್ಲಿ ತೋಟದಲ್ಲಿ ಆ್ಯಕ್ಚುಲಿ ಕೆಲಸ ಮಾಡ್ತಿದ್ದಾರೆ ಇವರು. ಇದು ಯಾವ ಊರು? ಹಾಸನ ಜಿಲ್ಲೆ ಅಲ್ಲ, ಹಾಸನ ಜಿಲ್ಲೆ ಯಾವ ಊರು ಇದು? ರಾಜಕಟ್ಟ. ಇದು ಏನು ಬೆಳೆ ಇದು? ಶುಂಠಿ. ಆಯ್ತಾ ಈಗ ಬೆಳೆದು ಅಂದರೆ ಈಗ ಬೆಳೀತಾ ಇದ್ದೀರಾ? ಸೀಸನ್ ಓಕೆ. ಇನ್ನು 8 ತಿಂಗಳು ಬೇಕು. ಈಗ 2 ತಿಂಗಳಾಯ್ತು ಅಂತೆ, ಇನ್ನು 8 ತಿಂಗಳು ಬೇಕಂತೆ. ಹಾಂ. ಇದರಲ್ಲಿ ಈಗ ನಾನು ಕೇಳಲ್ಪಟ್ಟೆ 2 ಥರದ ಶುಂಠಿಗಳಿರುತ್ತೆ. ಒಂದು A1 ಕ್ವಾಲಿಟಿ, ಇನ್ನೊಂದು ನಾರ್ಮಲ್. A1 ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀರಾ? ಹೌದಾ, ನಿಜಾನದು? ಆಗ ಇಲ್ಲಿ ಮಾರುಕಟ್ಟೆಯಲ್ಲಿ ಸಿಗೋದು ಯಾವುದು? ನಾರ್ಮಲ್ ನಮಗೆ ಕೊಡ್ತೀರಾ, ಒಳ್ಳೊಳ್ಳೆದೆಲ್ಲ ವಿದೇಶಕ್ಕೆ ಕಳಿಸ್ತೀರಾ? ಇದು ಯಾವ ನ್ಯಾಯ ಸರ್? ಹೌದಾ? ನೀವು ಚಕ್ಕುಳಿ ಕೇಳಿದ್ದು ಯಾರಕ್ಕ? ನೀವಾ? ಅವರಿಗೆ ಚಕ್ಕುಳಿ ಬೇಕಂತ ಬನ್ನಿರು, ಚಕ್ಕುಳಿ ಕೊಡೋಣ. ನಾವು ಮೈಸೂರಿಂದ ಬಂದಿದ್ದಾನೆ. ನಾವು ಮೈಸೂರಿಂದ ಬಂದಿಲ್ಲ, ಮಂಗಳೂರಿಂದ ಬಂದಿರೋದು. ಎಲ್ರಿಗೂ ಹಂಚಿ ಚಕ್ಕುಳಿ. ನೀವು ತಿನ್ನಕ್ ಬಂದಿರಪ್ಪ. ಇಲ್ಲ ಇಲ್ಲಪ್ಪ, ಇಲ್ಲ ನೀವು ತಗೊಳ್ಳಿ. ಅವರೇ ಓನರಾ? ಯಾರು ಇವರ? ಆ ಕಡೆ ಇಲ್ಲ ಅಷ್ಟು. ಓ, ನೀವಾ ಅಮ್ಮವರು? ಓಹೋ. ಇದು ವರ್ಷಕ್ಕೆ ಎಷ್ಟು ಸಲ ಇದು ಬೆಳಿತೀರಾ ಸರ್? ಇದು ವರ್ಷಕ್ಕೆ ಒಂದೇ ಬೆಳೆ. ಒಂದೇ ಬೆಳೆ. ನಿಮ್ದು ಶುಂಠಿ ಮಾತ್ರ, ಬೇರೆ ಏನಾದರೂ ಇದೆಯಾ? ಇದೆ, ಜೋಳ ಇದೆ. ಎಲ್ಲಿದೆ ಜೋಳ ತೋಟ? ಕೆಳಗಡೆ ಹೊಡಿತಾ ಇದೆಯಲ್ಲ, ಅದು ಕೆಳಗಡೆ. ಓ, ಅದು ಕೂಡ ಇಲ್ಲ, ಜೋಳ ಇನ್ನೂ ಆಗ್ಬೇಕಷ್ಟೇ ಅಲ್ಲ. ಈಗ ಯಾವ್ದ್ರದ್ದು ಸೀಸನ್ ಅಲ್ಲ? ಸೀಸನ್ ಈಗ ಶುಂಠಿ, ಜೋಳ. ಈಗ ನಮಗೆ ಒರಿಜಿನಲ್ A1 ಕ್ವಾಲಿಟಿ ಶುಂಠಿ ಬೇಕು ಅಂತ ನಿಮ್ಮಲ್ಲಿ ಸಿಗುತ್ತಾ? ಸಿಗುತ್ತೆ. ಅದು ಇಲ್ಲೆಲ್ಲೂ ಕೂಡ ಲೋಕಲಲ್ಲಿ ಸಿಗೋದಿಲ್ವಾ? ಸಿಗುತ್ತೆ. ಯಾರು ಡಿಮ್ಯಾಂಡ್ ಜಾಸ್ತಿ ಕೊಟ್ಟು ಮಧ್ಯವರ್ತಿ ಉಳ್ಕೊಂಡಿರ್ತಾರೆ, ಅವ್ರಿಗೆ ಕೊಡ್ತೀವಿ. ಈಗ ನಮಗೆ ಒರಿಜಿನಲ್ ಬೇಕು ಅಂದ್ರೆ ಯಾವ ಟೈಮಲ್ಲಿ ಬರ್ಬೇಕು ಹೇಳಿ? ಬರ್ಬೇಕು. ನವಂಬರ್ಗೆ ಬಂದರೆ ನಿಮಗೆ A1 ಕ್ವಾಲಿಟಿ ಶುಂಠಿ ಕೊಡ್ತಾರಂತೆ ಇವರು, ನೆನಪಿರಲಿ ಆಯಿತಾ? ಅದು ಹೇಗೆ, ನಿಮ್ಮ ಹತ್ರನೇ ಬರಬೇಕಾ, ಇಲ್ಲೆಲ್ಲಾದರೂ ಅಂಗಡಿಯಲ್ಲಿ? ಬೇಕು ಅಂದರೆ ನಮ್ಮ ಹತ್ರನೇ ಬರಬೇಕು. ನಿಮ್ಮ ಹತ್ರನೇ ಬರಬೇಕು, ಖುದ್ದಾಗಿ ಬಂದು ನಿಮ್ಮನ್ನು ಭೇಟಿಯಾಗಿ ನಿಮ್ಮಿಂದ ಪಡ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ನನ್ನ ಹತ್ರ ನಾನು ಬರಬೇಕಾದ್ರೆ ಕಾರಲ್ಲಿ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ತಗೊಂಡು ಬಂದಿದ್ದೆ. ಯಾರಿಗಾದರೂ ರೈತರಿಗೆ ಅದನ್ನು ಕೊಡೋಣ ಅಂತ. ಇವಾಗ ನನ್ನ ಕಾರಲ್ಲಿದೆ, ಅದನ್ನು ತಂದು ನಾನು ಇವರಿಗೆ ಕೊಡ್ತೀನಿ. ಸ್ನೇಹಿತರೆ, ಮುಂಚೆ ನಾನು ನೆಟ್ವರ್ಕಿಂಗ್ ಕಂಪನಿ ಒಂದರಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ಕೆಲವೊಂದು ಈ ರೈತರಿಗೆ ಬೇಕಾಗಿರುವಂಥ ಅಗ್ರಿಕಲ್ಚರ್ ಪ್ರಾಡಕ್ಟ್ ನನ್ನ ಹತ್ರ ಇತ್ತು. ಇವತ್ತು ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೀನಿ. ಇಲ್ಲೊಬ್ಬ ರೈತರು ಇದ್ದಾರೆ, ಈ ರೈತರಿಗೆ ನಾನು ಇದನ್ನು ಕೊಡ್ತಾ ಇದ್ದೀನಿ. ಇವರು ಇದನ್ನು ಬಳಸಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನನಗೆ 1 ತಿಂಗಳ ನಂತರ ಇವರು ಮೆಸೇಜ್ ಮಾಡಿ ಹೇಳ್ತಾರಂತೆ. ಸರ್, ಇದನ್ನು ತಗೊಳ್ಳಿ, ಇದರ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮಗೆ ಕಳಿಸ್ತೀನಿ.